ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸುಮಂತ್ ಕೇಸಿನೂ ಕೂಡ ನಿಗೂಢ. ಸಹಜವಾಗಿ ಸಾಮಾನ್ಯ ಜನತೆಗೆ ಪೊಲೀಸರ ಮೇಲೆ ಆಕ್ರೋಶವಲ್ಲದೆ ಇನ್ನೇನು ಬರಲಿಕ್ಕೆ ಸಾಧ್ಯ. ಕರ್ನಾಟಕ ಅಸೆಂಬ್ಲಿಯಲ್ಲೂ ಕೂಡ ಮಾರ್ಧನಿಸಿದಂಥ ಸುಮಂತ್ ಕೇಸ್ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡ್ತಾರೆ. ಹೀಗಾಗಲೇ 15 ದಿನಗಳಾದರೂ ಕೂಡ ಒಂದೇ ಒಂದು ಸುಳಿವು ಕೂಡ ಬೆಳ್ತಂಗಡಿ ಪೊಲೀಸರಿಗೆ ಸಿಗದೆ ಹೋಯ್ತಲ್ಲ ಅನ್ನೋ ಕೋಪ, ಹತಾಶೆ, ಆಕ್ರೋಶ ಕುಟುಂಬದವರಿಗೆ ಮಾತ್ರವಲ್ಲ, ಈ ಕೇಸ್ನ ಸೂಕ್ಷ್ಮವಾಗಿ ನೋಡ್ತಾ ಇರ್ತಕ್ಕಂಥ, ಅವಲೋಕಿಸ್ತಾ ಇರ್ತಕ್ಕಂತಹ ಕರಾವಳಿ ಭಾಗದವರು ಇರ್ಬೋದು, ಕರ್ನಾಟಕದವರು ಇರ್ಬೋದು, ಯಾರಿಗಾದರೂ ಕೂಡ ಈ ಅಭಿಪ್ರಾಯ ಬಂದೇ ಬರುತ್ತೆ. ಆದರೆ ಪ್ರಾಣವನ್ನು ತೆಗೆದವ್ರು ಯಾರು? ಸ್ನೇಹಿತರೆ, ಇಲ್ಲೊಂದು ದಂಡುಪಾಳ್ಯ ಗ್ಯಾಂಗ್ ಎಂಟ್ರಿ ಆಗಿದೆಯಾ ಅನ್ನೋ ಚರ್ಚೆಗಳು ಕೂಡ ಆ ಆ್ಯಂಗಲ್ನಲ್ಲೂ ಕೂಡ ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ದಾರೆ. ಒಬ್ಬ ದಕ್ಷ ಅಧಿಕಾರಿಗಳ ತಂಡ ಕೂಡ ಇದೆ. ಆದರೆ ಯಾಕೆ ಈ ರೀತಿಯಾಗಿ ನಿಸ್ತೇಜವಾಗಿ ಉಳಿದು ಹೋಗಿಬಿಟ್ಟಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲಿಗೆ ಬಂತು ಈ ಕೇಸ್ ಅನ್ನೋ ಕುರಿತಾಗಿ ಒಂದಿಷ್ಟು ಡೀಟೇಲ್ಸ್ನ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮದು ಸ್ಟೋರಿನೇ ಆಯಿತು, ಆರೋಪಿಗಳು ಎಲ್ಲಿ, ವಿಕ್ಟಿಮ್ಸ್ಗಳಿಗೆ ನ್ಯಾಯ ಕೊಡಿಸಿ ಅಂತ ಅನೇಕರು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಿ. ಆದರೆ ಅನೇಕ ಕೇಸ್ಗಳು ಹೀಗೆ ಪೊಲೀಸರ ವೈಫಲ್ಯಗಳಿಂದ ಮೂಲೆ ಗುಂಪಾಗುವ ಮೊದಲು ಈ ರೀತಿ ಚರ್ಚೆಯಲ್ಲೇನಾದರೂ ಇದ್ದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅನ್ನೋದು ನಮ್ಮ ಸಮಾಜಕ್ಕೂ ಕೂಡ ಗೊತ್ತಾಗುತ್ತೆ. ಹಾಗೂ ಅವ್ರನ್ನ ಸದಾ ಎಚ್ಚರದಿಂದ ಇಡೋದು ಯಾರ ಕರ್ತವ್ಯ, ಹೌದಲ್ವೇ? ಹಾಗಾಗಿ ಈ ಥರದ ಚರ್ಚೆಗಳಾಗ್ತಾ ಇರಬೇಕು. ನೋಡಿ ಸ್ನೇಹಿತರೆ, ಬೆಳ್ತಂಗಡಿ ತಾಲೂಕಿನ ಕುವೇಟು ಗ್ರಾಮದ ಸಂಬೋಳ್ಯದ 9ನೇ ತರಗತಿ ಬಾಲಕ ಸುಮಂತ್, ಆತನ ಕೊಲೆ ಪ್ರಕರಣದ ತನಿಖೆ ಕುರಿತಂತೆ ಶಾಸಕ ಹರೀಶ್ ಪೂಂಜಾ ಅವರು ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಸದನದಲ್ಲೂ ಈ ರೀತಿಯಾಗಿ ಚರ್ಚೆಗಳು ಕೂಡ ಆಗುತ್ತೆ. ಗೃಹ ಸಚಿವ ಪರಮೇಶ್ವರ್ ಅವರು ತನಿಖೆ ಬಗ್ಗೆ ಪ್ರಗತಿಯ ಹಂತದಲ್ಲಿದೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಯಾವ ಹಂತದಲ್ಲಿದೆ, ಪ್ರಗತಿ ಮೀನ್ಸ್ ಏನು, ಹಾಗಾದರೆ ಅವ್ರು ಸಿಗ್ತಾರಾ ಅನ್ನೋ ಚರ್ಚೆಗಳು, ಅಥವಾ ಸಿ ರಿಪೋರ್ಟ್ ಹಾಕಲಿಕ್ಕೆ ಪ್ರಗತಿ ಹಂತದಲ್ಲಿದೆಯಾ, ಅಥವಾ ದಿಢವಾಗಿ ಆರೋಪಿಗಳು ಪತ್ತೆ ಆಗ್ತಾರಾ ಅನ್ನೋದೇ ಅನುಮಾನವಾಗಿ ಉಳಿದಿರೋದು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ. ನಾನು ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ಸೂಚನೆ ಕೊಡ್ತೀನಿ, ಆದಷ್ಟು ಶೀಘ್ರವಾಗಿ ಪತ್ತೆ ಹಚ್ಚಬೇಕು ಅಂತ ಹೇಳ್ತೀನಿ, ನಾನು ಸೂಚನೆಯನ್ನು ಕೊಟ್ಟು ಕ್ರಮ ತಗೊಳ್ತೀನಿ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಸದನದಲ್ಲೇ ತಿಳಿಸ್ಬಿಟ್ರು. ಆದರೆ ಜನರಿಗೆ ನಂಬಿಕೆನೇ ಹೊರಟು ಹೋಗಿಬಿಟ್ಟಿದೆ. ಈ ನಡುವೆ ಬೆಳ್ತಂಗಡಿಗೆ ಸೈಕೋ ಕಿಲ್ಲರ್ ಒಬ್ಬ ಈ ರೀತಿಯಾಗಿ ಹತ್ಯೆಗೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾನಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗ್ತಾ ಇರೋದು. ನೋಡಿ, ಇತ್ತೀಚೆಗೆ ಸೆರೆಯಾದಂಥ ದಂಡುಪಾಳ್ಯ ಗ್ಯಾಂಗ್ ಇದು ಕೇವಲ ಒಂದು ಅನುಮಾನವಷ್ಟೇ. ಇದು ಸತ್ಯವಾಗಿರ್ಬೋದು, ಸುಳ್ಳಾಗಿರ್ಬೋದು, ಅದು ಪೊಲೀಸರು ತನಿಖೆ ಮಾಡಬೇಕಾಗತ್ತೆ. ಇತ್ತೀಚೆಗೆ ಸೆರೆಯಾದಂಥ ದಂಡುಪಾಳ್ಯ ಗ್ಯಾಂಗ್ನ ಸದಸ್ಯ ಚಿಕ್ಕ ಹನುಮಂತು ಸುತ್ತಲೂ ಕೂಡ ಅನೇಕ ಕೇಸ್ಗಳು ಸುತ್ತುತ್ತಾ ಇದ್ದಾವೆ. 1997 ಮಂಗಳೂರಿನ ಜೋಡಿ ಹತ್ಯೆ ಪ್ರಕರಣದಲ್ಲಿ 29 ವರ್ಷಗಳಿಂದ ತಲೆಮರೆಸ್ಕೊಂಡಿದ್ದಂಥ ಕುಖ್ಯಾತ ದಂಡುಪಾಳ್ಯ ಗ್ಯಾಂಗ್ನ ಸದಸ್ಯ ಚಿಕ್ಕ ಹನುಮಯಾನೆ ಅಂದರೆ ಚಿಕ್ಕ ಹನುಮಂತಪ್ಪನನ್ನು ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಬಂಧಿಸಿರೋದು. ಆತ ಮಂಗಳೂರು ಭಾಗದಲ್ಲಿದ್ದ, ಬೆಳ್ತಂಗಡಿ ಭಾಗದಲ್ಲಿದ್ದ, ಈ ಕೃತ್ಯ ಆತನಿಗೆ ಸಂಬಂಧಿಸಿ ಇಲ್ಲವಾ ಅನ್ನೋದು ಚರ್ಚೆ ಅಲ್ಲ. ಆದರೆ ಈ ಥರದೊಂದು ದಂಡುಪಾಳ್ಯ ಗ್ಯಾಂಗಿಂದಲೂ ಕೂಡ ಈ ಥರದೊಂದು ಕೃತ್ಯ ನಡೆದಿದೆಯಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇರೋದು. 1997 ಅಕ್ಟೋಬರ್ 11ರಂದು ಮಧ್ಯರಾತ್ರಿ ಮಂಗಳೂರು ನಗರದ ಊರ್ವ ಮಾರಿಗುಡಿ ಕ್ರಾಸ್ ಬಳಿ ಇರತಕ್ಕಂಥ ಅನ್ವರ್ ಮಹಲ್ ಎಂಬ ಮನೆಗೆ ನುಗ್ಗದಂಥ ದಂಡುಪಾಳ್ಯ ಗ್ಯಾಂಗ್ ಎಂದರೆ ಕುಖ್ಯಾತಿ ಪಡೆದಿರ್ತಕ್ಕಂಥ ಗ್ಯಾಂಗ್ನ ಸಹಚರಗಳಾದಂಥ ದೊಡ್ಡ ಹನುಮಂತಪ್ಪ ಯಾನೆ ಹನುಮ ಅಂದರೆ ಹೇಳದ್ನಲ್ವ ಈಗ ನಾನು ಚಿಕ್ಕ ಹನುಮಂತು ಅಂತ, ಇನ್ನು ವೆಂಕಟೇಶ್ ಚಂದ್ರ ಅಂತ ಕರೀತಾರೆ, ಮುನಿಕೃಷ್ಣ ಯಾನೆ ಕೃಷ್ಣ, ಮತ್ತು ನಲ್ಲತಿಮ್ಮ ಯಾನೆ ತಿಮ್ಮ, ಜೊತೆಗೆ ಕೃಷ್ಣ ದಂಡುಪಾಳ್ಯ ಕೃಷ್ಣ ಅಂತಲೇ ಫೇಮಸ್ಸು, ಜೊತೆಗೆ ನಾಗರಾಜ ಅಂತ. ಇನ್ನು ಚಿಕ್ಕ ಹನುಮ, ಕೃಷ್ಣಾಡು, ಜೊತೆಗೆ ವೆಂಕಟೇಶ್ ಯಾನೆ ರಮೇಶ್ ಅನ್ನೋರು ಲೂವಿಸ್ ಡಿಮಿಲ್ಲೋ ಮತ್ತು ರಂಜಿತ್ ವೇಗಸ್ ಅನ್ನೋರನ್ನ ಹತ್ಯೆ ಮಾಡಿ ಚಿನ್ನಾಭರಣಗಳನ್ನೆಲ್ಲ ದೋಚ್ಕೊಂಡು ಪರಾರಿ ಆಗಿರ್ತಾರೆ. ಈ ಆರೋಪಿ ಆಗಿರ್ತಕ್ಕಂಥ ಚಿಕ್ಕ ಹನುಮಂತು ಆತ ಬುದ್ಧಿವಂತಿಕೆಯನ್ನು ಬಳಸಿ ತನ್ನ ಹೆಸರನ್ನು ಚಿಕ್ಕ ಹನುಮಂತಪ್ಪ ಅಥವಾ ಯಾನೆ ಕೆ ಕೃಷ್ಣಪ್ಪ ಅಂತ ಹೇಳಿ ಬದಲಿಸ್ಕೊಂಡು ಪೊಲೀಸ್ನವ್ರಿಗೆ ಸಿಗದೆ, ನ್ಯಾಯಾಲಯದ ವಿಚಾರಣೆಗೂ ಕೂಡ ಹಾಜರಾಗದೆ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ದ. ಆತನ ವಿರುದ್ಧವಾಗಿ ಮಂಗಳೂರಿನ ನ್ಯಾಯಾಲಯ ಕೂಡ 2010ರಲ್ಲಿ ಬಾಕಿ ಉಳಿದ ಪ್ರಕರಣಗಳಿಂದ ವಾರೆಂಟನ್ನು ಹೊರಡಿಸಿತ್ತು. ಅಂದರೆ ಬಾಕಿ ಉಳಿದಿರ್ತಕ್ಕಂಥ ಪ್ರಕರಣಗಳ ವಿರುದ್ಧವಾಗಿಯೂ ಕೂಡ ತನಿಖೆ ಆಗಬೇಕಿತ್ತು, ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕಿತ್ತು. ಈ ಚಿಕ್ಕ ಹನುಮಂತು ವಿರುದ್ಧವಾಗಿ ಕರ್ನಾಟಕದಲ್ಲಿ ಸುಮಾರು 13 ಈ ಕೃತ್ಯದ ಕೇಸ್ಗಳು, ದರೋಡೆ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಇದರ ಬಗ್ಗೆ ಊರ್ವ ಪೊಲೀಸರು ಕೂಡ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಸುಮಂತ್ ಕೇಸ್ನಲ್ಲೂ ಕೂಡ ಈ ಅನುಮಾನಗಳನ್ನು ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ, ಇಲ್ಲಿವರೆಗೂ ಕೂಡ ಆತ ಎಲ್ಲಿದ್ದ, ಈ ಕೇಸ್ಗೂ ಆತನಿಗೆ ಏನಾದರೂ ಸಂಬಂಧ ಇದೆಯಾ, ಆ ಭಾಗದಲ್ಲಿ ಏನಾದರೂ ಓಡಾಡಬೇಕಾದ್ರೆ ಈ ಥರದೊಂದು ಕೃತ್ಯ ಎಸಗಿದ್ನ ಅಂತ.
ನೋಡಿ, ಶಂಕೆಗಳು ಅನುಮಾನಗಳು ಯಾರ ಕಡೆ ಬೇಕಾದರೂ ತಿರುಗ್ಬೋದು. ಇಲ್ಲಿಯವರೆಗೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಸುಮನ್ನ ಫ್ಯಾಮಿಲಿಯವ್ರ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ದುಂಟು, ಅವರ ಗೆಳೆಯರ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ದುಂಟು. ಯಾರನ್ನೂ ಕೂಡ ನಮಗೆ ತನಿಖೆಯ ಭಾಗವಾಗಿ ತನಿಖಾ ಹಂತದ ಕೊನೆಯಲ್ಲೂ ಕೂಡ ಅಚ್ಚರಿ ಆಗೋದುಂಟು, ಅನುಮಾನ ಪಟ್ಟಿದ್ದು ಉಂಟು. ನಾವು ಇವ್ರ ಬಗ್ಗೆ ತುಂಬ ಇನೋಸೆನ್ಸ್ ಅಂದ್ಕೊಂಡಿದ್ದೀವಲ್ಲ ಅಂತ. ಆರಂಭದಲ್ಲಿ ನಾವು ಶಂಕೆಯನ್ನು ವ್ಯಕ್ತಪಡಿಸೋದಕ್ಕೆ ಏನು ಬೇರೆ ಯಾವುದೇ ರೀತಿಯಾದಂಥ ಮುಜುಗರ ಇಲ್ಲದೆ ವ್ಯಕ್ತಪಡಿಸ್ಬೋದು. ಆದರೆ ಸ್ವಲ್ಪ ಲಿಮಿಟ್ಸ್ನಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ ಅಂತ, ಈ ದಂಡುಪಾಳ್ಯ ಗ್ಯಾಂಗ್ನ ಆ್ಯಂಗಲ್ನಲ್ಲೂ ಕೂಡ ಆ ವರ್ಷನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಕೂಲಂಕುಷವಾಗಿ ಗಮನಿಸಬೇಕಾಗತ್ತೆ. ಆದರೆ ಇಲ್ಲಿಯವರೆಗೂ ಕೂಡ ತನಿಖೆ ಯಾವ ಹಂತದ ಪ್ರಗತಿಯಲ್ಲಿದೆ, ಕುಟುಂಬದವ್ರನ್ನ ಮೀಟ್ ಮಾಡಿದಾರಾ, ಏನೆಲ್ಲ ಆಗಿದೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಮತ್ತು ಪೊಲೀಸ್ನವ್ರು ಅವ್ರ ಮನೆಗೆ ಬಂದಿದ್ರಾ ಅನ್ನೋ ಕುರಿತಾಗಿ ಅವ್ರ ತಂದೆಯವ್ರನ್ನೇ ನಾನು ಮಾತನಾಡಿಸಿದ್ದೀನಿ. ಅದನ್ನು ಕೂಡ ನೋಡೋಣ. ಅದಾದ ಮೇಲೆ ಈ ತನಿಖೆ ಇನ್ನೂ ಎಷ್ಟು ದಿನಗಳ ಕಾಲ ಸಾಗುತ್ತೋ ಅದನ್ನೂ ಕೂಡ ಕಾದು ನೋಡೋಣ ಅಂತ ಹೇಳ್ತಾ ಧನ್ಯವಾದ. ಹಲೋ ಸರ್, ನಮಸ್ತೆ. ಹಲೋ ಹಲೋ ಸುಬ್ರಹ್ಮಣ್ಯ ಸರ್. ಹಲೋ ಸುಬ್ರಹ್ಮಣ್ಯ ಸರ್ ನಮಸ್ತೆ, ನಾನು ರಾಕೇಶ್ ನಮಸ್ತೆ. ಬಂದಿದ್ವಿ ನಾವು ಸ್ಟೋರಿ, ಸುಮಂತನ್ ಸ್ಟೋರಿ ಡೀಟೇಲ್ಡ್ ಆಗಿ ಮಾಡಿದ್ವಿ, ನಿಮ್ಗೆ ನೆನಪಿದೆಯಲ್ಲ ಗೊತ್ತಿಲ್ಲ. ಅವತ್ತು ಉಪ್ಪಿನಂಗಡಿಗೆ ಇದು ಬಿಡ್ಲಿಕ್ಕೆ ಹೋಗ್ತಾ ಇದ್ರಲ್ಲ, ಶ್ರಾದ್ದ ಕಾರ್ಯ ಇದ್ದಾಗ ಅವತ್ತು ಬಂದಿದ್ದು. ಓಕೆ ಓಕೆ. ಅದೇ ಸದ್ಯ ಅದೇ ಕೇಸ್ ಎಲ್ಲಿಗೆ ಬಂತು, ಏನು ಚರ್ಚೆಗಳು ಏನಾರು ಆಗ್ತಾ ಇದೆಯಾ, SP ಅವ್ರು ಏನಾದ್ರು ಭೇಟಿ ಕೊಟ್ಟಿದ್ರಾ, ಏನ್ ಡೆವಲಪ್ಮೆಂಟ್ಸ್, ಏನ್ ಅಪ್ಡೇಟ್ಸ್ ಏನಿದೆ ಅಂತ ಕೇಳೋರು. SP ಅವರು ಭೇಟಿ ಕೊಟ್ಟಿಲ್ಲ ನನಗೆ, ಸಿಕ್ಕಿಲ್ಲ ಅವರು. ಮತ್ತೆ ಪೊಲೀಸಿನವರು ಮತ್ತೆ ನಮ್ಮ SI ಅವರೆಲ್ಲ ಬಂದು ಭೇಟಿ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹುಡುಕಾಟ ಎಲ್ಲ ನಡೆಸ್ತಾ ಇದ್ದಾರೆ ಉತ್ತಮ ರೀತಿಯಲ್ಲಿ. ಬೇರೆ ಏನು ವಿಷಯಗಳೇನು ನನಗೆ ಸಿಕ್ಕಿಲ್ಲ, ಮಾತ್ರ ಹೇಳಿಲ್ಲ. ಆ ತರದ್ದೇನು ವಿಷಯಗಳನ್ನೇನು ಹಂಚ್ಕೊಂಡಿಲ್ಲ. ಇಲ್ಲ ಇಲ್ಲ ಇಲ್ಲ. ಒಂದ್ ಮಾತು ಹೇಳಿದ್ರಿ ನನಗೆ, ಅದು ಈಗ ನೆನ್ಪಾಯ್ತು. ಅಂದ್ರೆ ಏನೋ ಒಂದು ಪೂಜೆನೋ ಏನೋ ಆಗೋದ್ರೊಳಗೆ ಆತ ಸಿಗಬಹುದು ಅಂತ ಏನೋ ಒಂದು ಅಂದಾಜು ಆರೋಪಿಸಬಹುದು ಅನ್ನೋ ಚರ್ಚೆ ಮಾಡ್ತಾ. ಅದೇ ನಾನು ಭಾವಿಸಿದ ಅದೇ ರೀತಿ, ಆದ್ರೆ ಅದು ಸಿಕ್ಕಿಲ್ಲ ಇನ್ನು. ಅಂದ್ರೆ ಏನ್ ಅನ್ಕೊಂಡಿದ್ರಿ? ಜಾತ್ರೆ ನಾಳೆ ಜಾತ್ರೆ ಮುಗಿಯೋಕ್ಕಿಂತ ಮೊದಲು ಸಿಕ್ಬಹುದು ಅಂತ ಹೇಳುವಂತ ವಿಶ್ವಾಸ ಇತ್ತು. ಆದ್ರೆ ಅದು ಸಿಕ್ಕಿಲ್ಲ. ಆದ್ರೂ ವಾಪಸ್ ಹೋಗಿ ಭೇಟಿ, ದೇವಸ್ಥಾನಕ್ಕೆ ವಾಪಸ್ ಹೋಗಿ ನಾನು ದೇವರ ಹತ್ರ ಕೇಳಿದ್ದೇನೆ, ಪುನಃ ಹೋಗಿ ಕೇಳಿದ್ದೇನೆ. ಆದಷ್ಟು ಬೇಗ ನಮಗೆ ಸಿಕ್ಬೇಕು, ಹುಡುಕಿ ಕೊಡ್ಬೇಕು ನೀನು ಅಂತ ಹೇಳಿ ಪ್ರಾರ್ಥಿಸಿದ್ದೇನೆ ನಾನು. ಹಾಗೆ ನನಗೆ ವಿಶ್ವಾಸ ಇದೆ, ಖಂಡಿತ ಅವರು ಕೈ ಬಿಡ್ಲಿಕ್ಕಿಲ್ಲ ಅಂತ. ಅಲ್ಲ, ಆಕ್ಚುಲಿ ನೀವು ನೋಡಿ, ನಿಮ್ಗೆ ಇನ್ನೊಂದು, ಈ ದಂಡುಪಾಳ್ಯ ಗ್ಯಾಂಗ್ ಚಿಕ್ಕ ಹನುಮಂತು ಅನ್ನೋರು ಮೊನ್ನೆ ಅರೆಸ್ಟ್ ಆದ್ರು. ಯಾರು? ದಂಡುಪಾಳ್ಯ ಗ್ಯಾಂಗ್ ನ ಒಬ್ಬ ಸದಸ್ಯರು. ಅಲ್ಲ, ಆತರ ಯಾರಾದ್ರೂ ಸೈಕೋ ಕಿಲ್ಲರ್ಗಳು ಆ ತರದವ್ರು ಯಾರಾದ್ರೂ ಆ ತರದ ಅನುಮಾನಗಳನ್ನ ಪೊಲೀಸ್ನವರು ಏನಾದ್ರು ನಿಮ್ಮ ಹತ್ರ ಹಂಚ್ಕೊಂಡ್ರ ಅಂತ? ಇಲ್ಲ ಇಲ್ಲ ಇಲ್ಲ. ಯಾರಾದ್ರೂ ಬಂದಿದ್ರ, ಮೊದಲು ಯಾರಾದ್ರೂ ಪರಿಚಯ ಇಲ್ಲದವರು ಬಂದಿದ್ರ ಆ ರೀತಿ ಕೇಳಿದಾರೆ. ಅದು ಯಾರು ಮನೆಗೆ ಬಂದಿಲ್ಲ. ಯಾರು ಬಂದಿಲ್ಲ, ಮತ್ತೆ ಯಾರ ಅಂತವರ ಪರಿಚಯ ಕೂಡ ನನಗಿಲ್ಲ. ನಾವು ಆ ವಿಷಯದ ಬಗ್ಗೆ ತಲೆ ಕೆಡಿಸ್ತಾನೆ ಇರ್ಲಿಲ್ಲ ಅಲ್ಲ. ಹೌದೌದೌದು. ನಾವು ನಮ್ಮ ಕೆಲಸ ಆಯ್ತು ನಾವಾಯ್ತು ಅಂತ ಇರುವಾಗ ನಾವು ಮತ್ತೆ ಬೇರೆ ಯಾವ ಇದರಲ್ಲಿಯೂ ನಾವು ತಲೆ ಹಾಕ್ತಾ ಇರ್ಲಿಲ್ಲ. ಶಾಲೆಗೆ ಕಲಿಸ್ತಾ ಇದ್ದೆ, ಬಂದು ಪುನಃ ಮನೆ ಕೆಲಸವನ್ನು ಮಾಡ್ತಾ ಇದ್ದೆ. ಅದೇ ಹೊರತು ಬೇರೆ ಯಾವ ಇದಕ್ಕೂ ನಾನು ಹೋಗ್ತಿರ್ಲಿಲ್ಲ. ಸ್ವಲ್ಪ ಈಗ ಅಕ್ಕಪಕ್ಕದವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿದಾರ, ಇಲ್ಲ ಇದ್ರು ಅದೇ ಭಯದಲ್ಲಿದಾರ ಅಕ್ಕಪಕ್ಕದ ಮನೆಯವರು? ಇಲ್ಲ ಅವ್ರಿಗೇನಾರು ಮತ್ತೆ ಆ ತರದ್ದು ಯಾರಾದ್ರೂ ಓಡಾಡೋದು, ಆ ತರದ್ದು ನಾಯಿ ಬಗಳೋದು, ಆ ತರದ್ದು ಏನು ಮತ್ತೇನು ಆಗಿಲ್ಲಲ್ಲ? ಇಲ್ಲ ಇಲ್ಲ, ಅದೇನಾಗ್ತಾ ಇಲ್ಲ. ಮತ್ತೆ ಭಯದಲ್ಲಿದ್ದಾರೆ ಅಕ್ಕಪಕ್ಕದವರು, ಸಿಗ್ಬೇಕು, ಸಿಗದಿದ್ರೆ ಕಷ್ಟ ಅಂತ ಹೇಳಿ. ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇದ್ದಾರೆ, ಖಂಡಿತ ಅವ್ರು ಸಿಗ್ಬೇಕು, ಪೊಲೀಸಿನವರು ಹುಡುಕಿ ಕೊಡ್ಲೇಬೇಕು ಅವನನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಊರಿನವರು. ಅದು ಬಿಟ್ರೆ ಬೇರೆ ಏನಿಲ್ಲ, ಮತ್ತೆ ಅವ್ರಿಗೇನೋ ಆ ತರದ ಅನುಭವಗಳೇನೋ ಆಗಿಲ್ಲ? ರಾತ್ರಿ ಯಾರೋ ಓಡಾಡೋದು ಏನೋ ಹಂಚ್ಕೊಂಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಏನ್ ಅನ್ಕೊಂಡಿಲ್ಲ. ಇವ್ರು ಮಾವನವ್ರು ಹೋದ್ರ? ಲಕ್ಷ್ಮೀನಾರಾಯಣ ಅವರು ಇಲ್ಲೇ ಇದಾರ? ಇಲ್ಲ, ಮನೆಯಲ್ಲಿ ಇದ್ದಾರೆ. ಸ್ವಲ್ಪ ಕೆಲಸ ಮಾಡಿಕೊಂಡೆಲ್ಲ ಇದ್ದಾರೆ ಮನೆಯಲ್ಲಿ. ತುಂಬಾ ಕೆಲಸ ಬಾಕಿ ಆಗಿತ್ತು, ಗೊಬ್ಬರ ಹಾಕುವಂತದ್ದು ಅದೆಲ್ಲ ಮಣ್ಣಿಂದ ಆಗ್ತಾ ಇಲ್ಲ, ಹಾಗೆ ಅವರು ಮಾಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ. ಮತ್ತೇನಾದ್ರು ಶಾಸಕರು ಏನಾದ್ರು ಫೋನ್ ಗೀನ್ ಮಾಡಿದ್ರ ನಿಮಗೆ? ಫೋನ್ ಗೀನ್ ಮಾಡಿಲ್ಲ? ಇಲ್ಲ ಇಲ್ಲ, ಅದರ ನಂತರ ಇಲ್ಲ. ಅವತ್ತು ನಮ್ಮ ಕಾರ್ಯಕ್ರಮದ ಹೊತ್ತು ಬಂದಿದ್ರು ಒಮ್ಮೆ, ಒಂದು ಭೇಟಿ ಮಾಡಿ ಮಾತಾಡಿ ಹೋಗಿದ್ದಾರೆ ಅವರು. ಅದರ ನಂತರ ಇಲ್ಲ.
ನಿಮಗೆ ರೀಸೆಂಟಾಗೆ ಪೊಲೀಸ್ನವ್ರು ಬಂದೇ ಇಲ್ಲ ಮನೆಗೆ ಮತ್ತೆ ವಿಚಾರಣೆ ಮಾಡೋದು ಆ ಥರದ್ದು ಏನೂ ಆಗಿಲ್ಲ? ರೀಸೆಂಟ್ ಲಾಸ್ಟ್ ಯಾವಾಗ ಫೋನ್ ಮಾಡಿದ್ದು ಪೊಲೀಸ್ನವ್ರಾಗಲಿ ಯಾರೇ SI ಆಗಲಿ ಯಾರೋ ಲೋಕಲ್ ಪೊಲೀಸ್ ಸ್ಟೇಷನ್ನವ್ರು ಯಾರಾದರೂ ಬಂದಿದ್ದು ಬೆಳ್ತಂಗಡಿಯವರು? ಹಾಂ ಬರ್ತಾರೆ, ಬಂದು ಮಾತಾಡಿ ವಿಚಾರಿಸಿ ಎಲ್ಲ ಹೋಗ್ತಾರೆ. ಏನಾದರೂ ಸಂಶಯ ಇದೆಯಾ, ಏನಾದರೂ ನೆನಪಿಗೆ ಬರ್ತದಾ ಕೇಳ್ತಾರೆ ಬಂದು. ಲಾಸ್ಟ್ ಬಂದಿದ್ದು? ಲಾಸ್ಟ್ ಮೊನ್ನೆ ಒಂದು ದಿವಸ ಬಂದಿದ್ದಂತೆ. ಅವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಒಂದು 2 ದಿವಸ ಮುಂಚೆ ಬಂದಿದ್ರಂತೆ. ಅವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಮನೆಯಲ್ಲಿ ಇರಲಿಲ್ಲ ನಾನು. ಹಾಗೆ 2 ದಿವಸ ಮೊದಲು ಬಂದಿದ್ರು. ಓಕೆ. ರೆಗ್ಯುಲರ್ ಬರ್ತಾರೆ ಹೋಗ್ತಾರೆ ಅಷ್ಟೇ. ಅದೇ ಅಷ್ಟೇ. ಓಕೆ ಸರ್, ಓಕೆ. ಆಯ್ತು ಸರ್, ಆಯ್ತು.